ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 16, 2024 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ತೆಗೆದುಕೊಳ್ಳೋದಾದರೆ, ಇಂಡಿಯಾ ಮತ್ತು ಐರ್ಲೆಂಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪರ್ಸ್ಪೆಕ್ಟಿವ್ ಅನ್ನು, ಸೆಂಟ್ ಪ್ಯಾಟ್ರಿಕ್ ಡೇ ಅಂತ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಸೊ ಇದರ ಅಡಿನಲ್ಲಿ ಅವರ ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳಾಗಿರ್ಬೋದು, ನಮ್ಮ ಒಂದು ಭಾರತದ ಐಡಿಯಾಲಜೀಸ್ಗೆ ಹೇಗೆ ಸಿಂಕ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈವನ್ ಫುಡ್ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂತೆ ಫುಡ್ ಇನ್ಫ್ಲೇಷನ್ ಆಗಿರ್ಬೋದು, ಸೊ ಇಂಡೆಕ್ಸ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಪಾಲಿಸಿ ಮೇಕರ್ಸ್ಗಳು ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಕಾಣ್ತಾ ಇದ್ದೀವಿ. ಈವನ್ ಭಾರತ ಇವತ್ತು ರೈಲ್ವೆ ಸೆಕ್ಟರ್ ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಹಬ್ಬನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಸಹ ಮಾಡ್ತಾ ಇದೆ. ಯಾವ ಒಂದು ಯೋಜನೆಯಲ್ಲಿ ಇದು ಪಾರ್ಟ್ ಆಗಿದೆ ಅನ್ನೋದನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ರಷ್ಯನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸೊ ಡೆಮೊಕ್ರೆಟಿಕಲಿ ಅಲ್ಲಿ ವ್ಯಾಲ್ಯೂಸ್ಗಳ ಮೇಲೆ ಏನು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲಿರುವಂಥ ಒಂದು ನೆಟ್ವರ್ಕ್ ಯಾವ ರೀತಿಯಾಗಿ ಪೊಲಿಟಿಕಲ್ ಹೆಜಿಮೋನಿ ಅಥವಾ ಆಟೋಕ್ರಸಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ಈ 4 ಆರ್ಟಿಕಲ್ಸ್ಗಳನ್ನು ನಾವು ನೋಡಲಿದ್ದೇವೆ. ಇವತ್ತಿನ ಡಿಸ್ಕಷನ್ನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಫುಡ್ ಫ್ಯಾಕ್ಟರ್ ಅಂತ. ಸೊ ಇಲ್ಲಿ ಇನ್ಫ್ಲೇಷನ್ ಒಂದು ಇಂಪ್ಯಾಕ್ಟನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪರ್ಸ್ನಲ್ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಒಂದು ಗ್ರೋತ್ ಆಸ್ಪೆಕ್ಟ್ ನಡಿನಲ್ಲಿ ಕನ್ಸಿಡರ್ ಮಾಡೋದಾದರೆ ಫುಡ್ ಫ್ಯಾಕ್ಟರ್ಸ್ ಅಥವಾ ಫುಡ್ನಲ್ಲಿ ಆಗ್ತಾ ಇರುವಂಥ ಒಂದು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಪರ್ಸ್ಪೆಕ್ಟಿವನ್ನು ಆರ್ಟಿಕಲ್ ನಡಿನಲ್ಲಿ ಕಾಣ್ಬೋದು. ಮೊದಲ ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದಂದರೆ, ಇವಾಗ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ಕಾಣ್ತೀವಿ. ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್. ಸೊ ಇದನ್ನು ಯಾರು ರಿಲೀಸ್ ಮಾಡ್ತಾರೆ? NSO. ಸೊ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನಡಿನಲ್ಲಿ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಇದರಲ್ಲಿ ನಾವು ಕ್ಯಾಟಗರೀಸನ್ನು ಏನು ನೋಡ್ತೀವಿ ಅಂದರೆ, ಫುಡ್ಗೆ ಸಂಬಂಧಪಟ್ಟಂಥ ಕ್ಯಾಟಗರಿ ನಡಿನಲ್ಲಿ ರೂರಲ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಹಾಗೂ ಕಂಬೈಂಡ್ ಆಗಿರ್ತಕ್ಕಂಥ ಒಂದು ಕಂಡೀಷನ್. ಸೊ ಇದರ ಆಧಾರದ ಮೇಲೆ ರಿಲೀಸನ್ನು ಮಾಡ್ತಾರೆ. ಸೊ ಈ ಒಂದು ಕ್ಯಾಟಗರಿ ನಡಿನಲ್ಲಿ ರೂರಲ್ ಮತ್ತು ಅರ್ಬನ್ ಕಂಬೈಂಡ್ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಮಂತ್ಲಿ ಬೇಸಿಸ್ ಮೇಲೆ ಹೇಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಇವಾಗ ಫುಡ್ ಪ್ರೈಸ್ಗೆ ಸಂಬಂಧಪಟ್ಟಂತಹ ಇನ್ಫ್ಲೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. 2014 ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಸೊ ಬೇಸಿಕಲಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಬೇಸ್ ಇಯರನ್ನು ಕನ್ಸಿಡರ್ ಮಾಡ್ತಾರೆ. ಬೇಸ್ ಇಯರನ್ನು ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು 2012. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಸೊ ಬೇಸ್ ಇಯರ್ ಅಂತಂದರೆ ಜನರಲಿ ಒಂದು ಇಯರನ್ನು ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ತಾರೆ. ಇವಾಗ 2012 ಪ್ರೈಸಸ್ಗಳು ಯಾವ ರೀತಿಯಾಗಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ, ಪ್ರಸ್ತುತವಾಗಿ ಯಾವುದೇ ಒಂದು ಕಮೋಡಿಟೀಸ್ಗಳ ಬದಲಾವಣೆಯನ್ನು ಕಂಡು ಹಿಡಿಲಿಕ್ಕೆ ನಾವೇನು ಮಾಡ್ತೀವಿ? ಬೇಸ್ ಇಯರನ್ನು ಯೂಸ್ ಮಾಡ್ತೀವಿ. ಸೊ ಬೇಸ್ ಇಯರನ್ನು ಕನ್ಸಿಡರ್ ಮಾಡಿರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಏನಂತೀವಿ? ಸೊ ರಿಯಲ್ ಡೇಟಾ ಅಂತ ಕರಿತೀವಿ. ಸೊ ರಿಯಲ್ ಅಥವಾ ನಾಮಿನಲ್ ಅಂತಕ್ಕಂಥ 2 ಟರ್ಮನ್ನು ನಾವು ಕಾಣ್ತೀವಿ. ಸೊ ರಿಯಲ್ ಇನ್ಫ್ಲೇಷನ್ ಅಥವಾ ರಿಯಲ್ GDP, ನಾಮಿನಲ್ GDP ಈ ರೀತಿಯಾಗಿ ಏನು ಟರ್ಮನ್ನು ಯೂಸ್ ಮಾಡ್ತೀವಲ್ಲ, ರಿಯಲ್ ಅಂದರೆ ಕ್ಲಿಯರಾಗಿ ತಿಳಿದುಕೊಳ್ಳಿ. ಬೇಸ್ ಇಯರ್ನ ಆಧಾರದ ಮೇಲೆ ಒಂದು ಬೇಸ್ ಇಯರನ್ನು ಸ್ಟ್ಯಾಂಡರ್ಡ್ ಆಗಿ ಇಟ್ಟುಕೊಂಡು ಏನು ಮಾಡ್ತಾರೆ? ಡೇಟಾವನ್ನು ಮೇಜರ್ ಮಾಡ್ತಾರೆ. ನಾಮಿನಲ್ ಅಂತಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಏನಿರುತ್ತೆ ಅದರ ಆಧಾರದ ಮೇಲೆ ಐಡೆಂಟಿಫೈ ಮಾಡುವಂಥದ್ದು. ರಿಯಲ್ ಜನರಲಿ ನಮಗೆ ಏನು ಬದಲಾವಣೆ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ ಐಡಿಯಾವನ್ನು ಕೊಡುತ್ತೆ. ಸೊ ಈ ಒಂದು ಫುಡ್ಗೆ ಸಂಬಂಧಪಟ್ಟಂತಹ ಇಂಡೆಕ್ಸನ್ನು ಸಹ ಮಂತ್ಲಿ ಬೇಸಿಸ್ ಮೇಲೆ, ಇವಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಮಂತ್ಲಿ ಬೇಸಿಸ್ ಮೇಲೆ ಯಾವ ರೀತಿಯಾಗಿ ರಿಲೀಸ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಜನರಲಿ ಈ ಒಂದು ಫುಡ್ಗೆ ಸಂಬಂಧಪಟ್ಟಂತೆ ನೋಡುವಾಗ ಯಾವ್ಯಾವ ಫುಡ್ ಐಟಮ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸೀರಿಯಲ್ಸ್, ಪಲ್ಸಸ್, ಆಯಿಲ್ ಆಗಿರ್ಬೋದು, ಎಗ್, ಫಿಶ್, ಮತ್ತು ಕನ್ಸ್ಯೂಮ್ ಏನು ಮಾಡ್ತಿರಲ್ಲ ವೆಜಿಟೇಬಲ್ಸ್, ಫ್ರೂಟ್ಸು, ಶುಗರ್ಸ್, ಈ ರೀತಿಯಾದಂತಹ ಡಿಫ್ರೆಂಟ್ ಕಮೋಡಿಟೀಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ ಅಂತ. ಆರ್ಟಿಕಲಲ್ಲಿರುವಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಕಾಣ್ಬೋದು ಕಮೋಡಿಟೀಸ್ಗಳ ಒಂದು ಬೆಲೆ ಹೆಚ್ಚಾಗ್ತಾ ಇದೆ ಅಂತ. ಸೊ ಲೇಟೆಸ್ಟಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಐಡೆಂಟಿಫೈ ಮಾಡಿರೋ ಪ್ರಕಾರ ಇಲ್ಲಿ ವೆಜಿಟೇಬಲ್ ಪ್ರೈಸಸ್ಗಳು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇದೊಂದು ಬಿಗ್ಗೆಸ್ಟ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡೇಟಾಯಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀವಿ ಇನ್ಫ್ಲೇಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ. ಈ ಒಂದು ಫುಡ್ ಕ್ಯಾಟಗರಿ ನಡಿನಲ್ಲಿ ನಾವು ನೋಡೋದಾದರೆ, ಪರ್ಟಿಕ್ಯುಲರ್ಲಿ ವೆಜಿಟೇಬಲ್ಸನ್ನು ನಾವು ನೋಡೋದಾದರೆ ಪೊಟ್ಯಾಟೊ, ಆನಿಯನ್, ಟೊಮ್ಯಾಟೊ ಇವೆಲ್ಲವೂ ಸಹ ಇನ್ಕ್ರೀಸ್ ಆಗೋದನ್ನು ನಾವಿಲ್ಲಿ ಕಾಣಬಹುದು. ಲಾಸ್ಟ್ ಇಯರಿಂದ ಬರ್ತಾ ಇರುವಂಥ ಒಂದು ಔಟ್ಪುಟ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದರೆ ತುಂಬ ಡೆಫಿಸಿಟ್ ಕಂಡೀಷನಲ್ಲಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೇಟಾ ಹೇಳ್ತಾ ಇದ್ದಾವೆ. 2023-24 ನಡಿನಲ್ಲಿರ್ತಕ್ಕಂಥ ಒಂದು ಪ್ರೊಡಕ್ಷನ್ ರೇಟ್, ಹಾರ್ಟಿಕಲ್ಚರಿಂದ ಬರ್ತಾ ಇರುವಂಥ ಒಂದು ಔಟ್ಪುಟ್ಟನ್ನು ನೋಡೋದಾದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 15.6% ಕಡಿಮೆ ಇದೆ ಅಂತ. ಅಂದರೆ ಇದಕ್ಕೇನೇನು ಹೆಚ್ಚು ಕಡಿಮೆ ಇರುವಂಥ ಒಂದು ಕಂಡೀಷನ್ ಇದೆ, ಡೆಫಿಸಿಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ನಾವು ಲೋ ಪ್ರೊಡಕ್ಷನನ್ನು ಕಾಣ್ತಾ ಇದ್ದೀವಿ ಅಂತ.
ಈವನ್ ಪೊಟ್ಯಾಟೊ ನೋಡಿದರೆ 2% ಡೆಫಿಸಿಟ್ ಪ್ರೊಡಕ್ಷನನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಾವು ಕನ್ಸಂಪ್ಷನ್ ಆಧಾರದ ಮೇಲೆ ಇರ್ತಕ್ಕಂಥ ಅಥವಾ ಇಶ್ಯೂಸನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಏನು ಕನ್ಸಿಡರ್ ಮಾಡಬೇಕಿಲ್ಲಿ, ಪ್ರೊಡಕ್ಷನ್ನೂ ಸಹ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ. ಸೊ ಕನ್ಸಂಪ್ಷನ್ನ ಒಂದು ರೇಟ್ ಯಾಕೆ ಡಿಸೈಡ್ ಆಗಿರುತ್ತೆ ಅಂದರೆ ಪ್ರೊಡಕ್ಷನ್ ಎಷ್ಟರ ಮಟ್ಟಿಗಿದೆ ಅನ್ನೋದರ ಆಧಾರದ ಮೇಲೆ. ಕನ್ಸಂಪ್ಷನ್ ಜಾಸ್ತಿ ಇದೆ ಬಟ್ ಪ್ರೊಡಕ್ಷನು ಕಡಿಮೆ ಇದೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಆರ್ಟಿಕಲ್ ನಡಿಯಲ್ಲಿ ವಾಟರ್ ಸ್ಟೋರೇಜ್ ಡೇಟಾವನ್ನು ಸಹ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ವಾಟರ್ ಸ್ಟೋರೇಜ್ ಡೇಟಾಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ವಾಟರ್ ಕಮಿಷನ್ ಸೊ ಇವರು ಐಡೆಂಟಿಫೈ ಮಾಡಿರೋ ಪ್ರಕಾರ ಇಲ್ಲಿ 150 ರಿಸರ್ವಾಯರ್ಸ್ ನಡಿನಲ್ಲಿ ವಾಟರ್ ಡೆಫಿಸಿಟ್ ಆಗ್ತಾಯಿದೆ, ಅಂದರೆ ವಾಟರ್ ಸ್ಟೋರೇಜು ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರಿಸರ್ವಾಯರ್ಗೆ ಸಂಬಂಧಪಟ್ಟಂಥ ಕೆಪಾಸಿಟಿ ಆಗಿರ್ಬೋದು. ನೆಕ್ಸ್ಟ್ ಅಗೇನ್ ಇವಾಗ ನಾವು ಸಮ್ಮರ್ ಇರೋದ್ರಿಂದ ಇಲ್ಲಿಯೂ ಸಹ ಪ್ರೊಡಕ್ಷನ್ ಸಂದರ್ಭದಲ್ಲಿ ಈ ಒಂದು ವಾಟರ್ ಫೆಸಿಲಿಟೀಸು ಹಾರ್ಮ್ ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇನ್ಫ್ಲೇಷನ್ ಇವಾಗ ಜಾಸ್ತಿ ಆಗಲಿಕ್ಕೆ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೀವು ಜನರಲ್ಲಾಗಿ ಐಡೆಂಟಿಫೈ ಮಾಡ್ಬೋದು. ಈವನ್ ಇವಾಗ ಇನ್ಫ್ಲೇಷನ್ನ ಒಂದು ಟಾರ್ಗೆಟನ್ನು ತೆಗೆದುಕೊಳ್ಬೇಕು ಅಂತಂದರೆ ಪಾಲಿಸಿ ಮೇಕರ್ಸ್ಗಳು ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಅವರ ಒಂದು ಟಾಸ್ಕ್ ಏನಿದೆ ಅಂತಂದರೆ ಇವಾಗ ಸಮ್ಮರ್ ಇಶ್ಯೂಸ್ ನಡಿನಲ್ಲಿ ಅಥವಾ ಸಮ್ಮರ್ ಕಂಡೀಷನ್ ನಡಿನಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡೋದ್ರ ಪ್ರಕಾರ ಸಪ್ಲೈ ಸೈಡಿಂದ ಆಗಿರ್ಬೋದು, ಪ್ರೊಡಕ್ಷನ್ ಸೈಡಿಂದ ಆಗಿರ್ಬೋದು, ಏನಾದರೂ ತೊಂದರೆ ಇದ್ದರೆ ಪಾಲಿಸಿ ಮೇಕರ್ಗಳು ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದನ್ನು ಆರ್ಟಿಕಲ್ ನಡಿಯಲ್ಲಿ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ಜನರಲಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು, ಏನಿದೆ ಅಂತ ಇಶ್ಯೂಸ್ ಅಂತ ಕ್ಲಿಯರಾಗಿ ತಿಳ್ಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಲುಕಿಂಗ್ ಟು ದ ಫ್ಯೂಚರ್ ಆನ್ ಸೆಂಟ್ ಪ್ಯಾಟ್ರಿಕ್ಸ್ ಡೇ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ಐರ್ಲ್ಯಾಂಡ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಕನೆಕ್ಟ್ ಮಾಡ್ಬೋದು. ಇವರ ಒಂದು ಐಡಿಯಾಲಜಿ ಆಗಿರ್ಬೋದು, ಐರ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಐಡಿಯಾಲಜಿ, ಭಾರತದ ಒಂದು ಐಡಿಯಾಲಜಿಗೆ ಯಾವ ರೀತಿಯಾಗಿ ಸಿಂಕ್ ಆಗ್ತಿದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ವರ್ಷ ಅವರು ಅದರಲ್ಲೂ ಭಾರತ ಮತ್ತು ಐರ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ಟೈಸ್ ಏನಿದೆಯಲ್ಲ, ಸ್ವತಂತ್ರತೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 75 ಇಯರ್ಸ್ ಅಷ್ಟು ನಾವು ಒಂದು ಡಿಪ್ಲೊಮ್ಯಾಟಿಕ್ ಟೈಸನ್ನು ಹೊಂದಿದ್ದೀವಿ ಅಂತ ಕಾಣ್ಬೋದು. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸೆಂಟ್ ಪ್ಯಾಟ್ರಿಕ್ ಸೊ ಇವರೇನಿದಾರಲ್ಲ, ಸೊ ಇವರು ಸಾಕಷ್ಟು ಸ್ಟ್ರಗಲನ್ನು ಪಡೆದಿದ್ದಾರೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಐರ್ಲ್ಯಾಂಡ್ ಇವಾಗ ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಒಂದು ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಅವರು ಸಹ ಹಿಸ್ಟಾರಿಕಲಿ ಯಾವ ರೀತಿ ಅಂತ ಸ್ಟ್ರಗಲನ್ನು ಪಟ್ಟಿದ್ದಾರೆ. ಕೊಲೋನಿಯಲ್ ಆಪ್ರೇಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸೊ ಅಂದರೆ ಬ್ರಿಟಿಷರ ಒಂದು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಈ ಒಂದು ಐರ್ಲ್ಯಾಂಡ್ ಕಂಟ್ರಿನೂ ಸಹ ಮಾಡರ್ನ್ ಕಂಡೀಷನ್ ಅಡಿಯಲ್ಲಿ ರಿಪಬ್ಲಿಕ್ ಕಂಡೀಷನನ್ನು ತೋರಿಸ್ತಾ ಇದೆ. ಸೊ ಮಾಡರ್ನ್ ಆಗಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ರಿಪಬ್ಲಿಕ್ ಸ್ಥಿತಿಗತಿಗಳು ಅವ್ರಿಗೆ ರಿಫಾರ್ಮ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ ಯಾವುದೇ ಒಂದು ದೇಶ ನಮ್ಮ ದೇಶದೊಂದಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳು ಕೊಲ್ಯಾಬ್ರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ, ಪರ್ಟಿಕ್ಯುಲರ್ಲಿ ಪಾರ್ಟ್ನರ್ಶಿಪ್ ಅಥವಾ ಬೈಲ್ಯಾಟ್ರಲ್ ರಿಲೇಷನನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಲ್ಯಾಬ್ರೇಷನ್ ಮಾಡ್ತವೆ, ಕೋಆಪ್ರೇಷನ್ನ ಮಾಡ್ತವೆ, ಟ್ರೇಡ್ ಆಗಿರ್ಬೋದು, ಎಜುಕೇಷನ್ ಅಂತ ಕಾಣ್ತೀವಿ. ಸೊ ಎಜುಕೇಷನ್ ಆಗಿರ್ಬೋದು, ಸೊ ಪೀಪಲ್ ಟು ಪೀಪಲ್ ಕನೆಕ್ಷನ್ ಜನರಲಿ ಆಗೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೊಲ್ಯಾಬ್ರೇಷನ್. ಸೊ ಜನರಲಿ ಈ ಒಂದು ಟ್ರೇಡ್ನಿಂದ ಎಕನಾಮಿಕ್ ಅಪ್ರೋಚನ್ನು ಕಾಣ್ಬೋದು. ಈ ಒಂದು ಹಂತದಲ್ಲಿ ಹೈಲೈಟ್ ಮಾಡ್ತಾ ಇರೋದು ಗ್ಲೋಬಲ್ ಲೆವೆಲಲ್ಲಿ ನಾವು ಸೆಲೆಬ್ರೇಷನನ್ನು ಮಾಡಲಿಕ್ಕೆ ಇವಾಗ ಐರಿಷ್ಗೆ ಸಂಬಂಧಪಟ್ಟಂಥ ಹೆರಿಟೇಜ್ ಹಾಗೂ ವ್ಯಾಲ್ಯೂಸ್ಗಳು ಏನಿದೆಯಲ್ಲ ಇದನ್ನು ಸೆಲೆಬ್ರೇಷನ್ ಮಾಡಲಿಕ್ಕಂತ ಅಥವಾ 75 ಇಯರ್ಸ್ ಆಗಿದೆ ಅನ್ನೋ ಅದನ್ನು ನಾವು ಇವಾಗ ಏನು ಕಮಮರೇಟ್ ಮಾಡ್ತಾ ಇದೀವಲ್ಲ, ಮಾರ್ಚ್ 17th ಆ್ಯನ್ಯುವಲ್ ಬೇಸಿಸ್ ಮೇಲೆ ಸೆಲೆಬ್ರೇಟ್ ಮಾಡ್ತಾರೆ. ಸೆಂಟ್ ಪ್ಯಾಟ್ರಿಕ್ ಡೇ ಅಂತ ಅವರು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂತಹ ಕ್ರೈಸಿಸ್ಗಳನ್ನು ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಉಕ್ರೈನ್ನ ಒಂದು ಕ್ರೈಸಿಸ್ ನಾವು ನೋಡ್ತಾ ಇದ್ದೀವಿ, ಹಮಾಸ್ ಅಟ್ಯಾಕನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಕ್ರೈಸಿಸ್ ನಡೀತಾ ಇದೆ, ಗ್ಲೋಬಲ್ ಕಾನ್ಫ್ಲಿಕ್ಟ್ ನಡೀತಾ ಇದೆ, ರಷ್ಯಾದಿಂದ ಆಗಿರುವಂಥ ಇನ್ಫ್ಲೂಯೆನ್ಷಿಯಲ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಇಲ್ಲಿ ಐರ್ಲ್ಯಾಂಡ್ನ ಒಂದು ಸ್ಟ್ಯಾನ್ಸ್ ಏನಿದೆ, ಹ್ಯುಮ್ಯಾನಿಟೇರಿಯನ್ ಸಪೋರ್ಟನ್ನು ಕಾಣ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ದೇಶ ಯಾವ ರೀತಿಯಾಗಿ ಅಕೌಂಟೇಬಲ್ ಆಗಿರಬೇಕು, ಹ್ಯುಮ್ಯಾನಿಟೇರಿಯನ್ ಲಾನ ತರಬೇಕು, ಅದರಲ್ಲೂ ಸಿವಿಲಿಯನ್ಸ್ ಏನಿದಾರಲ್ಲ ಗಾಜಾ ನಡೀಲಿ ಅವ್ರಿಗೆ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗೆ ಇವರು ಸಪೋರ್ಟ್ ಮಾಡ್ತಾ ಇರೋದನ್ನು ಅಥವಾ ಬೆಂಬಲವನ್ನು ಕೊಡ್ತಾ ಇರೋದು ಕಾಣ್ತಾ ಇದ್ದೀವಿ. ಐರ್ಲ್ಯಾಂಡ್ ಇವಾಗ ಹಿಸ್ಟಾರಿಕಲಿ ಅದೇ ರೀತಿಯಾದಂಥ ಸ್ಟ್ರಗಲನ್ನು ಪಟ್ಟಿದ್ದಾರೆ. ಸೊ ಐರ್ಲ್ಯಾಂಡ್ ಪಟ್ಟಿರ್ತಕ್ಕಂಥ ಒಂದು ಸ್ಟ್ರಗಲನ್ನು ಸಹ ನಾವು ಕನ್ಸಿಡರ್ ಮಾಡೋದಾದರೆ ಅವರು ಸಹ ಫೆಮೈನ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಫೇಸ್ ಮಾಡಿದ್ದಾರೆ, ಪವರ್ಟಿ ಕಂಡೀಷನ್ ಆಗಿರ್ಬೋದು. ಸೊ ಗ್ಲೋಬಲ್ ಒಂದು ಔಟ್ಲುಕ್ಕನ್ನು ಪ್ರೆಸೆಂಟಲ್ಲಿ ನಾವು ನೋಡೋದಾದರೆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂಥ ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸನ್ನು ಅಥವಾ ಹಿಸ್ಟಾರಿಕಲ್ ಸ್ಟ್ರಗಲನ್ನು ಅವರು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರಿಗೂ ಸಹ ಅವರು ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈವನ್ ಯೂತ್ ಆ್ಯಂಡ್ ಇನೋವೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇವಾಗ ಇನೋವೇಷನ್ ಯಾಕೆ ಅವಶ್ಯಕತೆ ಇದೆ, ಸೊ ಇನೋವೇಷನ್ ಮೇಲೆ ನಾವು ಯಾಕೆ ಫೋಕಸ್ ಮಾಡಬೇಕು,
ಕ್ಲೈಮೇಟ್ ಎಮರ್ಜೆನ್ಸಿ ಇದೆ. ಸೊ ಇವಾಗ ಆಗ್ತಾ ಇರುವಂಥ ವಾತಾವರಣದಲ್ಲಿ ಬದಲಾವಣೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಇನೋವೇಷನ್ ಅವಶ್ಯಕತೆ ಇದೆ. ಯೂತ್ಗಳು ಇವತ್ತು ಹೆಚ್ಚು ಇನೋವೇಟಿವ್ ಆಗಿರ್ತಕ್ಕಂಥ ಅಪ್ರೋಚನ್ನು ತರಬೇಕು. ಇನ್ನು ಇಂಟರ್ನ್ಯಾಷನಲ್ ಲಾ ನಡಿನಲ್ಲಿ ಒಂದು ಡಿಮ್ಯಾಂಡು ಸಹ ಕ್ರಿಯೇಟ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಲಾನಲ್ಲಿ ಯಾಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಈ ಒಂದು ಗ್ಲೋಬಲ್ ಕ್ರೈಸಿಸ್ಗಳನ್ನು ತಡೆಗಟ್ಟುವಂಥ ಹಂತದಲ್ಲಾಗಿರ್ಬೋದು, ಕ್ಲೈಮೇಟ್ ಇಶ್ಯೂಸ್ಗಳಾಗಿರ್ಬೋದು. ಸೊ ನಮ್ಮ ಒಂದು ಲೈವ್ಲಿಹುಡ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದಾವಲ್ಲ ಗ್ಲೋಬಲ್ ಲೆವೆಲಲ್ಲಿ, ಇವುಗಳನ್ನೆಲ್ಲ ಅಡ್ರೆಸ್ ಮಾಡಲಿಕ್ಕೆ ಎಂಪವರ್ಡ್ ಆಗಿರುವಂಥ ಯೂತ್ ಇಂಪಾರ್ಟೆಂಟ್ ಹಾಗೂ ಇನೋವೇಷನ್ ಸಹ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರೊಂದಿಗೆ ಐರ್ಲ್ಯಾಂಡ್ ಇವಾಗ ಫೋಕಸ್ ಮಾಡ್ತಾ ಇರುವಂಥದ್ದು ಇಂಟರ್ನ್ಯಾಷನಲ್ ಲಾ ಆಗಿರ್ಬೋದು ಅಥವಾ ಯೂತ್ ಆ್ಯಂಡ್ ಇನೋವೇಷನ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕಮಿಟ್ಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಆರ್ಟಿಕಲ್ ಒಂದು ಮೇಜರ್ ಸಜೆಷನ್ ಏನಿದೆ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಚಾಲೆಂಜಸನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತಂದರೆ ಇವಾಗ ಎನರ್ಜಿ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ನಾವು ಏನು ಕಾಣ್ತಾ ಇದ್ವಿ, ಈ ಒಂದು ಎನರ್ಜಿ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದಾಗಲಿ ಹಾಗೂ ಇನೋವೇಷನ್ಸನ್ನು ತರುವಂಥದ್ದಾಗಲಿ, ಐರ್ಲ್ಯಾಂಡ್ ಪೊಸಿಷನ್ ಇವಾಗ ಗ್ಲೋಬಲ್ ಕಮ್ಯುನಿಟಿಯನ್ನು ರಿಕಗ್ನೈಸ್ ಮಾಡೋದರಲ್ಲಿ ಒಂದು ಇಂಪಾರ್ಟೆನ್ಸನ್ನು ಹೇಗೆ ತೋರಿಸ್ತಾ ಇದೆ. ಸೊ ಅದೇ ರೀತಿಯಾಗಿ ಇವತ್ತು ಹೈ ರ್ಯಾಂಕಿಂಗ್ UN ಹ್ಯೂಮನ್ ಡೆವಲಪ್ಮೆಂಟ್ ನಡಿನಲ್ಲಿ ಸಹ ಐರ್ಲ್ಯಾಂಡನ್ನು ನಾವು ಸ್ಟಾರ್ಟಿಂಗ್ ಕಾಣ್ತಾ ಇದ್ವಿ. ಅಂದರೆ ಅವರು ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ನಡಿನಲ್ಲಿ ಅಷ್ಟೇ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಿವಿಲೇಜನ್ನು ನಾವಿಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಇವಾಗ ಆಗ್ತಾ ಇರೋದನ್ನು ತಡೆಗಟ್ಟಬೇಕು ಅನ್ನುವಂಥದ್ದಾಗಿಯೂ ಸಹ ಮುಂದಾಗ್ತಾ ಇದ್ದಾರೆ. ಸೊ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಪನ್ನು ನಾವು ಇಂಡಿಯಾ ಜೊತೆಗೆ ನೋಡಿದರೆ ಇವಾಗ 75 ಇಯರ್ಸ್ ಸೆಲೆಬ್ರೇಷನನ್ನು ಮಾಡ್ತಾ ಇದ್ವಿ. ಸೊ ಇದರೊಂದಿಗೆ ಎರಡೂ ನೇಷನ್ಸ್ಗಳು ಸಹ ನಮ್ಮ ಒಂದು ಸೊಸೈಟಿನಲ್ಲಿ ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್. ಸೊ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗಿರುವಂಥ ಸಂದರ್ಭದಲ್ಲಿ ಹೇಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಭಾರತನೂ ಸಹ ಎಲ್ಲೇ ಒಂದು ಕ್ರೈಸಿಸ್ ಆದರೆ ನೇಬರಿಂಗ್ ಕಂಡೀಷನಲ್ಲಿ ಏನೇ ಇಶ್ಯೂಸ್ ಇದ್ದರೂ ಸಹ ಭಾರತ ಮುಂದಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಇವರು ಹೇಳ್ತಾ ಇದ್ದಾರೆ ಅಂದರೆ, ವಿ ಲಿವ್ ಇನ್ ಈಚ್ ಅದರ್ ಶ್ಯಾಡೋ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಓಲ್ಡ್ ಐರಿಷು ಯಾವ ರೀತಿಯಾದಂಥ ಸ್ಟ್ರಗಲನ್ನು ಪಟ್ಟಿದೆ, ಸೊ ಅದೇ ರೀತಿಯಾಗಿ ಭಾರತನೂ ಸಹ ಸ್ಟ್ರಗಲ್ಸನ್ನು ಪಟ್ಟಿದೆ. ಇವಾಗ ನಮ್ಮ ಎರಡು ಕಂಟ್ರಿಯಲ್ಲಿ ಇರ್ತಕ್ಕಂಥ ಒಂದು ಮ್ಯೂಚುವಲ್ ಸಪೋರ್ಟ್ ಆಗಿರ್ಬೋದು, ಮ್ಯೂಚುವಲ್ ಸ್ಪಿರಿಟ್ ಏನಿದೆ ಅಲ್ಲ, ನಾವು ಯಾವ ರೀತಿಯಾಗಿ ಗ್ಲೋಬಲ್ನ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು ಅಥವಾ ಹಿಸ್ಟಾರಿಕಲ್ ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಎರಡೂ ಕಮ್ಯುನಿಟೀಸ್ಗಳು ಸಹ ಬೈ ಆ್ಯಂಡ್ ಲಾರ್ಜ್ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಸಪೋರ್ಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಇಷ್ಟು ಪಾಯಿಂಟನ್ನು ಜನರಲಿ ಎರಡೂ ಕಂಟ್ರಿಗಳ ಒಂದು ರಿಲೇಷನ್ಗೆ ಸಂಬಂಧಪಟ್ಟಂತೆ ಎಂಫೋಸಿಸ್ ಮಾಡಿದ್ದಾರೆ. ಸೊ ಇಷ್ಟು ಪಾಯಿಂಟನ್ನು ಒಂದು ಐಡಿಯಾ ಆಧಾರದ ಮೇಲೆ ನಾವು ತಿಳಿದುಕೊಳ್ಬೋದು. ಜನರಲಿ ಕೋರ್ ಇಶ್ಯೂಸ್ಗಳು ಏನಿರುತ್ತೆ, ನಾವು ಯಾವಾಗಲೂ ಬೈಲ್ಯಾಟ್ರಲ್ ರಿಲೇಷನನ್ನು ಅಪ್ರೋಚ್ ಮಾಡುವಂಥ ಸಂದರ್ಭದಲ್ಲಿ ಏನು ಮೇಜರ್ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ತುಂಬ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ರೈಲ್ವೇಸ್ ಪ್ಲ್ಯಾನ್ ಟು ಡೆವಲಪ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಹಬ್ ಅಂತ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಕಾಣ್ಬೋದು ಆಸ್ಪಿರೇಷನಲ್ ಸಿಟೀಸ್ಗೆ ಸಂಬಂಧಪಟ್ಟಂತೆ ಒಂದು ರೈಲ್ವೇಸ್ ಇನ್ಫ್ರಾಸ್ಟ್ರಕ್ಚರ್ನ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ನಿಯರ್ಲಿ 10 ಲಕ್ಷ ಇರತಕ್ಕಂಥ ಪಾಪ್ಯುಲೇಷನ್ ಏನಿರುತ್ತಲ್ಲ ಆ ಸಿಟೀಸನ್ನು ಡೆವಲಪ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇಂಡಿಯನ್ ರೈಲ್ವೇಸ್ ನಡಿನ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್. ಸೊ ಬೇಸಿಕಲಿ ಇವಾಗ ಭಾರತದ ಒಂದು ಯೋಜನೆ ಆಗಿರ್ತಕ್ಕಂಥ ವಿಕಸಿತ್ ಭಾರತ್ ಇನಿಷಿಯೇಟಿವ್. ಸೊ ಈ ಒಂದು ವಿಕಸಿತ್ ಭಾರತ್ ಇನಿಷಿಯೇಟಿವ್ ನಡಿನಲ್ಲಿ ರೈಲ್ವೇಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಲ್ಯಾನ್ ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಒಂದು ಮಿಷನ್ ಮೋಡ್ ನಡಿನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಏನು ಕಾಣ್ತೀವಿ, ಈ ಒಂದು ಟ್ರೈನ್ ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ನೀವು ಕಾಣ್ಬೋದು. ನೀವೇನಾದರೂ ಅದರಲ್ಲಿ ಟ್ರಾವೆಲ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ. ಇಲ್ಲಿ ಎಷ್ಟು ಕ್ಲೀನಿನೆಸ್ಸನ್ನು ಮೇಂಟೈನ್ ಮಾಡಿರ್ತಾರೆ ಮತ್ತು ಕೋಚಸ್ಗೆ ಸಂಬಂಧಪಟ್ಟಂತಹ ಅಮ್ಯುನಿಟೀಸ್ಗಳು ಏನಿರುತ್ತೆ, ಫೆಸಿಲಿಟೀಸ್ಗಳು ಏನಿರುತ್ತೆ, ರೈಲ್ವೆ ಪ್ರಿಮೈಸಸ್ ನಡಿನಲ್ಲಿ ಏನೇನು ಫೆಸಿಲಿಟೀಸ್ಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಎನ್ಶೋರ್ ಮಾಡಿದ್ದಾರೆ. ಸೊ ಟ್ರಾವೆಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಟ್ರಾವೆಲರ್ಸ್ಗಳು ಬೆಸ್ಟ್ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡೋದಾಗಲಿ, ಇದರಿಂದ ಟೂರಿಸಮ್ ಸೆಕ್ಟರ್ಸ್ಗಳಾಗಿರ್ಬೋದು, ಈ ಒಂದು ಸೇಫ್ಟಿ ಕನ್ಸರ್ನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಇದ್ರೂ ಸಹ ಈ ಒಂದು ಎಕ್ಸ್ಪ್ರೆಸ್ ನಡಿನಲ್ಲಿ ಸಾಕಷ್ಟು ಫೆಸಿಲಿಟೀಸನ್ನು ಎಲ್ಲ ಹಂತದಲ್ಲಿ ಕೊಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಅಗೇನ್ ಮಾಡಿರುವಂಥ ಒಂದು ಪ್ಲ್ಯಾನನ್ನು ನೋಡೋದಾದರೆ ಈ ಒಂದು ಮೆಗಾ ರೈಲ್ವೆ ಟರ್ಮಿನಲ್ಸ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಜನರಲಿ ಇಲ್ಲಿ ಒಪಿನಿಯನನ್ನು ಕೊಟ್ಟಿದ್ದಾರೆ. ಸೊ ಎನ್ಹ್ಯಾನ್ಸ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಅನ್ನುವಂಥ ಸಂದರ್ಭದಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಮೋಡನ್ನು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ನಾವು ಜನರಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಇಟ್ಸ್ ರಸ್ಪುಟಿನ್ ಇನ್ ದ ರಷ್ಯನ್ ಎಲೆಕ್ಷನ್. ಇದು ಸಾಂಗ್ ನೇಮ್ ಆ್ಯಕ್ಚುಲಿ. ಈ ಒಂದು ಸಾಂಗನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರಷ್ಯನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಪುಟಿನ್ ಅವರು ಇವತ್ತು ಯಾವುದೇ ರೀತಿಯಾಗಿ ಅಪೋಸಿಷನ್ ಪಾರ್ಟಿ ಇಲ್ಲ ಮತ್ತು ಅವರೇ ಎಲೆಕ್ಷನನ್ನು ಗೆಲ್ತಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ಬೋದು. ಇದು ಯಾಕೆ ನಮಗೆ ಇಂಪಾರ್ಟೆಂಟು ಅಂತಂದರೆ, ಇಲ್ಲಿರುವಂಥ ಒಂದು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅಂತ. 2024 ಒಂದು ರಷ್ಯನ್ ಎಲೆಕ್ಷನ್ ನಡಿನಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನನ್ನು ನಾವು ತೆಗೆದುಕೊಳ್ಳೋದಾದರೆ,
ವಾಲ್ಡಿಮಿರ್ ಪುಟಿನ್ ಯಾಕೆ ಮತ್ತೆ ಬರ್ತಾರೆ, ಇವಾಗ 5th ಟರ್ಮ್ ಅವರು ಬರುವಂಥ ಒಂದು ಸಾಧ್ಯತೆ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಅವರು ಅಮೆಂಡ್ಮೆಂಟನ್ನು 2020ರಲ್ಲಿ ಮಾಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅಗೇನ್ ಅವ್ರು ಮತ್ತೆ ರಿಎಲೆಕ್ಷನ್ಸ್ ಆಗಿರ್ಬೋದು. ಇವಾಗ ಏನಾಗ್ತಾ ಇದೆ ಅಂತಂದರೆ ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಕನ್ಕ್ಲೂಷನ್ ಅಲ್ಲಿರುವಂಥ ಡೆಮೋಕ್ರೆಟಿಕ್ ಕಂಡೀಷನ್ ಮತ್ತು ಪೊಲಿಟಿಕಲ್ ಕಾಂಪಿಟೇಷನ್ ಏನಿದೆಯಲ್ಲ ಅದು ತುಂಬ ವೀಕ್ ಇದೆ ಅಂತ ನಾವು ಕಾಣ್ಬೋದು. ಒಂದು ಕ್ವಶನನ್ನು ಕ್ರಿಯೇಟ್ ಮಾಡಿದೆ, ಅಪೋಸಿಷನ್ಸ್ಗಳು ನಿಜವಾಗ್ಲೂ ಅಲ್ಲಿ ಇಲ್ಲ ಅಂತ. ಸೊ ಕೋರ್ ಇಶ್ಯೂ ಏನಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ಲಿರ್ತಕ್ಕಂಥ ಎಲೆಕ್ಷನ್ ಡೈನಮಿಕ್ಸ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಸೊ ಎಲೆಕ್ಷನ್ ಡೈನಮಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಡಾಮಿನೆನ್ಸ್. ಸೊ ಅಪೋಸಿಷನ್ ಪಾರ್ಟೀಸ್ಗಳ ನಾಮಿನಲಿ ಅಪೋನೆಂಟ್ ಏನಿದಾರಲ್ಲ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅನ್ನೋದನ್ನು ಕಾಣ್ಬೋದು. ಯಾಕೆಂದರೆ ಅಲ್ಲಿರುವಂತಹ ಪೊಲಿಟಿಕಲ್ ಸಿಸ್ಟಮ್ ತುಂಬ ಟೈಟ್ ಇದೆ ಅನ್ನುವಂಥದ್ದಾಗಲಿ ಕಾಣ್ಬೋದು. ಸೊ ಹಾಗಾಗಿ ಈ ಒಂದು ಪೊಲಿಟಿಕಲ್ ಡಿಸೆಂಟ್ಸ್ಗಳು ಏನಿದೆಯಲ್ಲ ಅದು ತುಂಬ ಲಿಮಿಟೇಷನ್ ಇದೆ. ಸೊ ಇದರಿಂದಾಗಿ ಇಲ್ಲಿ ನಾವು ಹೈಲೈಟ್ಸ್ ಮಾಡ್ಬೋದು. ಸೊ ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸಸ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರೋದು, ಪೊಲಿಟಿಕಲಿ ಸ್ವಲ್ಪ ಸಿಸ್ಟಮ್ ತುಂಬ ಟೈಟ್ ಇರೋದ್ರಿಂದ ಆಗಿರ್ಬೋದು. ಈವನ್ ವಾರ್ ಇವಾಗ ನಡೀತಾ ಇದೆ ಅಲ್ವಾ, ಅದರಲ್ಲೂ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ನ ನಡೀತಾ ಇರೋದ್ರಿಂದ ಅಲ್ಲಿರುವಂಥ ಜನರು ತುಂಬ ಈ ಒಂದು ವಾರ್ಗೆ ಸಂಬಂಧಪಟ್ಟಂಥ ಫೆಟಿಗನ್ನು ಫೀಲ್ ಮಾಡ್ಕೋತಾ ಇದ್ದಾರೆ. ರಷ್ಯನ್ ಪಾಪ್ಯುಲೇಷನ್ ಆಲ್ಮೋಸ್ಟ್ ಇವಾಗ ಫೆಟಿಗ್ ಫೀಲ್ ಮಾಡ್ಕೋತಾ ಇದ್ದಾರೆ, ವಾರ್ ಫೆಟಿಗ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಅಷ್ಟೊಂದು ಹೊಸ ಎನರ್ಜಿ ಆ ಥರ ಏನು ಬರ್ತಾ ಇಲ್ಲ ಅಂತ ನಾವು ಕಾಣ್ಬೋದು. ಮತ್ತು ಇವರ ಒಂದು ಪಾಪ್ಯುಲಾರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಕಾಣ್ಬೋದು. ಸೊ ಇವಾಗ ಆಲ್ರೆಡಿ ಪುಟಿನ್ ಅವರು ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿಬಿಟ್ಟಿದ್ದಾರೆ. ವೆಸ್ಟರ್ನ್ ಸ್ಯಾಂಕ್ಷನ್ ಹಾಕಿದ್ರೂ ಸಹ ಅಲ್ಲಿರುವಂತಹ ಜನರಿಗೆ ಸಪೋರ್ಟ್ ಆಗಿರ್ಬೋದು, ಅಥವಾ ಅವರು ಏನು ಮಾಡ್ತಾಯಿದ್ದಾರೆ, ಅವರ ಒಂದು ಸಪೋರ್ಟಿಂಗ್ ಬೇಸು ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ರಷ್ಯಾ ಉಕ್ರೇನ್ ಕ್ರೈಸಿಸ್ ಇದ್ರೂ ಸಹ ಈ ಒಂದು ಸಂದರ್ಭದಡಿಯಲ್ಲಿ ಅವರು ತಮ್ಮ ಒಂದು ಹೆಸರನ್ನು ಉಳಿಸ್ಕೊಳ್ತಾ ಇದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೂ ಸಹ ಕೆಲವೊಂದಿಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಕಾಣ್ಬೋದು. ಇವರೊಂದು ಪಾಪ್ಯುಲಾರಿಟಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಬೋದು. ಈವನ್ ಪೊಲಿಟಿಕಲ್ ಕಲ್ಚರ್ ಮತ್ತು ಅಟೋಕ್ರಸಿಯನ್ನು ನಾವು ತೆಗೆದುಕೊಳ್ಳೋದಾದರೆ, ಸೊ ಇವತ್ತು ಪುಟಿನ್ ಅವರು ರಷ್ಯಾವನ್ನು ಹೇಗೆ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇವರೊಂದು ನೆಟ್ವರ್ಕ್ ಏನಿದೆಯಲ್ಲ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಸೊ ಇವರ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಅವರು ಮಾಡ್ತಾ ಇರುವಂಥ ಪಾಲಿಸೀಸ್ಗಳು ಅಥವಾ ಪೊಲಿಟಿಕ್ಸ್ಗಳು ತುಂಬ ಹೇಳಬೇಕು ಅಂದರೆ ಅವರ ಫೇವರ್ಗೆ ಬಂದಿದೆ ಅಂತ ನಾವಿಲ್ಲಿ ಕಾಣ್ಬೋದು. ಅಂದರೆ ಅವರ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾನೆ ಇದೆ. ಬೇಸಿಕ್ ಸಜೆಷನ್ ಅಂತಂದರೆ ಈ ಒಂದು ಪೊಲಿಟಿಕಲ್ ಸಿಸ್ಟಮ್ ನಡಿಯಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ ಒಂಥರ ಹೆಜಿಮೋನಿ ಕ್ರಿಯೇಟ್ ಮಾಡಿದೆ. ಹೆಜಿಮೋನಿನಕ್ಕಿನೂ ಇವರ ಒಂದು ಮೊನಾರ್ಕಿ ಕಂಡೀಷನ್ ಅಂತಲೇ ರಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿರುವಂಥ ಒಂದು ಕಲ್ಚರ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಅಟೋಕ್ರೆಟಿಕ್ ಟೆಂಡೆನ್ಸಿಯನ್ನು ನಾವು ಏನು ಪಾಯಿಂಟ್ಔಟ್ ಮಾಡ್ಬೋದು ಇಲ್ಲಿ. ಸೊ ಹಿಸ್ಟಾರಿಕಲಿ ಒಂದು ಜಿಯೋ ಪೊಲಿಟಿಕ್ಸ್ ಫ್ಯಾಕ್ಟರ್ನ ತೆಗೆದುಕೊಳ್ಳೋದಾದರೆ USSR ಆಗಿರ್ಬೋದು, ಇವೆಲ್ಲನೂ ಸಹ ಸೋಷಿಯಲಿಸ್ಟಿಕ್ ಕಂಡೀಷನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರೋದನ್ನು ಕಾಣ್ತಾ ಇದ್ದೀವಿ. ಇದು ಸಹ ಅಂದರೆ USSR ಬೇರೆ ಬೇರೆ ಕಂಟ್ರೀಸ್ಗಳು ಇವಾಗ ಬ್ರಿಟಿಷರ ಒಂದು ಅಧಿಕಾರದ ಅಡಿಯಲ್ಲಿ ಇದ್ದಾಗ ಇವರ ಒಂದು ಪ್ರಿನ್ಸಿಪಲ್ಸ್ಗಳು ಸಪೋರ್ಟ್ ಮಾಡೋದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಎಂಫಸೈಸ್ ಮಾಡಬೇಕಾಗಿರೋದು ಪ್ರೆಸೆಂಟ್ ಕಂಡೀಷನಲ್ಲಿ ಇರುವಂತಹ ಸೊಸೈಟಿ, ರಷ್ಯನ್ ಸೊಸೈಟಿ ಏನಿದೆ ಪೊಲಿಟಿಕಲ್ ಯಾವ ರೀತಿಯಾಗಿ ಅದು ತೊಂದರೆಯನ್ನು ಫೇಸ್ ಮಾಡ್ತಾ ಇದೆ. ಸೊ ಯಾಕೆಂದರೆ ಇವಾಗ ಡೆಮೋಕ್ರೆಟಿಕ್ ಕಂಡೀಷನ್ಸ್ಗಳು ಇದ್ದಾವೆ ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಅಪೋಸಿಷನ್ ಪಾರ್ಟಿಗೂ ಸಹ ಅಷ್ಟೇ ರೀತಿಯಾದಂಥ ಒಂದು ಪ್ರಾಮುಖ್ಯತೆಯೂ ಇರಬೇಕಲ್ವಾ ಅನ್ನುವಂಥ ಕ್ವಶನ್ ಮಾರ್ಕ್. ಸೊ ಹಾಗಾಗಿ ಜನರಲ್ ಆಗಿ ನಾವು ಇವತ್ತು ಯುರೋಪಿಯನ್ ಕಂಟ್ರೀಸ್ಗಳಾಗಿರ್ಬೋದು, ಏಷ್ಯನ್ ಕಂಟ್ರೀಸ್ಗಳಾಗಿರ್ಬೋದು, ಸೊ ರಷ್ಯಾದ ಒಂದು ಪರ್ಸ್ಪೆಕ್ಟಿವನ್ನು ಹೇಗೆ ಕನ್ಸಿಡರ್ ಮಾಡ್ತಾ ಇದೆ, ವೆಸ್ಟರ್ನ್ ಸ್ಯಾಂಕ್ಷನ್ ಆಗಿದ್ರೂ ಸಹ ನಮ್ಮ ಒಂದು ಕಂಟ್ರಿ ಸಪೋರ್ಟ್ ಮಾಡುವಂಥದ್ದಾಗಲಿ, ಸೊ ನಮ್ಮ ಒಂದು ವ್ಯಾಲ್ಯೂಸ್ಗಳನ್ನು ನಾವು ಎಂಥ ಅನ್ಸರ್ಟನಿಟಿ ಆದರೂ ಸಹ ಎತ್ತಿ ಹಿಡಿತಾ ಇದ್ದೀವಿ ಅನ್ನೋದನ್ನು ಕಾಣ್ಬೋದು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲಿ ರಷ್ಯಾದ ಒಂದು ಸ್ಟ್ಯಾಂಡ್ ಪಾಯಿಂಟ್ ಹೆಂಗೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಪ್ರೆಷರ್ನ ಮುಖಾಂತರ ಇದ್ರೂ ಸಹ ಅಲ್ಲಿರುವಂಥ ಒಂದು ರ್ಯಾಲಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಮತ್ತೆ ಅಗೇನ್ ಇವರೇ ಬರ್ತಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಅಷ್ಟೊಂದು ಪೊಲಿಟಿಕಲ್ ಇಶ್ಯೂಸ್ಗಳು ನಮ್ಗೆ ಬೇಕಾಗಿಲ್ಲ, ಒಂದು ಐಡಿಯಾ ಇದ್ದರೆ ಸಾಕು ಅಲ್ಲಿರುವಂಥ ಪ್ರೆಸೆಂಟ್ ಕಂಡೀಷನಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗೆ ಏನು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಜನರಲಿ ಈ ರೀತಿಯಾದಂಥ ಆರ್ಟಿಕಲ್ಸ್ಗಳ ಮೇಲೆ ಡೈರೆಕ್ಟಾಗಿ ಕ್ವಶನ್ಸು ಬರಲ್ಲ, ಮೇನ್ಸಲ್ಲಿ ಆಗಿರ್ಬೋದು, ಪ್ರಿಲಿಮ್ಸಲ್ಲಿ ಆಗಿರ್ಬೋದು. ಏನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ಇವಾಗ ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಇಲ್ಲಿರುವಂಥ ಡೆಮೋಕ್ರೆಟಿಕ್ ನೆಟ್ವರ್ಕ್ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನುವಂಥ ಒಂದು ಎಕ್ಸಾಂಪಲ್ ನಾವು ತೆಗೆದುಕೊಳ್ಬೋದು. ಆನ್ಸರಲ್ಲಿ ಬರೆಯುವಾಗ ರಷ್ಯಾದ ಒಂದು ಪೊಸಿಷನ್ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾವು ಮೆನ್ಷನ್ ಮಾಡ್ಬೋದು ಅಷ್ಟೇ. ಸೊ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಮಾರ್ಕ್ ಇರೋದ್ರಿಂದ ಈ ಒಂದು ಆರ್ಟಿಕಲನ್ನು ನಾವಿಲ್ಲಿ ಚೂಸ್ ಮಾಡ್ಕೊಂಡಿರೋದು. ಸೊ ಇಷ್ಟು ಪಾಯಿಂಟನ್ನು ಜನರಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ ಡೆಪ್ತ್ ಅಷ್ಟೊಂದು ನಮಗೆ ನೀಡ್ ಇಲ್ಲ. ನಿನ್ನೆ ಕೇಳಿರ್ತಕ್ಕಂತಹ ಕ್ವಶನ್ ಅಡಿನಲ್ಲಿ ಪಾರ್ಟ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಪಂಚಾಯತ್ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು 11th ಶೆಡ್ಯೂಲ್ ನಡಿಯಲ್ಲಿ ಕಾಣ್ಬೋದು. ಸೊ 11th ಶೆಡ್ಯೂಲ್ನಲ್ಲಿ ಟೋಟಲ್ ಆಗಿ 29 ಫಂಕ್ಷನಲ್ ಐಟಮ್ಸ್ಗಳನ್ನು ಕಾಣ್ತೀವಿ. ಸೊ ಇದರ ಆಧಾರದ ಮೇಲೆ ಪಂಚಾಯತ್ಗೆ ಸಂಬಂಧಪಟ್ಟಂಥ ಪ್ರೊವಿಷನನ್ನು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ಸೆಕೆಂಡ್ ಸ್ಟೇಟ್ಮೆಂಟು ಅದೇ ರೀತಿಯಾಗಿ ಪಾರ್ಟ್ 9 ಇದು ಪಂಚಾಯತ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ 9A ಏನಿದೆಯಲ್ಲ ಇದರಲ್ಲಿ ನಾವು 12th ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮುನ್ಸಿಪಾಲಿಟೀಸ್ ರಿಲೇಟೆಡ್ ಇರುವಂತೆ 8 ಫಂಕ್ಷನಲ್ ಐಟಮ್ಸ್ಗಳನ್ನು ಕಾಣ್ತೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಮುನ್ಸಿಪಾಲಿಟೀಸ್ ಸಂಬಂಧಿಸಿದಂಥ ಒಂದು ಡೈರೆಕ್ಷನ್ಸ್ ಅಂತಲೇ ಹೇಳ್ಬೋದು.
ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎರಡೂ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಅಂತಲೇ ಹೇಳ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಫ್ರೀಡಮ್ ಆಫ್ ಪ್ರೊಪ್ಯಾಗೇಷನ್ ಆಫ್ ರಿಲಿಜನ್ ಅನ್ನುವಂಥದ್ದಾಗಿ ಕಾಣ್ಬೋದು. ಪ್ರೊಪ್ಯಾಗೇಷನ್ ಮಾಡಲಿಕ್ಕೆ ರೈಟ್ಸ್ ನಮಗಿದೆ ಅಂತ. ಹಾಗೂ ಇವಾಗ 6 ನಡಿನಲ್ಲಿ ಇದು ಕ್ರಿಪನ್ಸ್ ಅಲ್ಲ, ಕಿರ್ಪನ್ ಅಂತ ಕಾಣ್ಬೋದು. ಸೊ ಇದರೊಂದು ಸ್ಪೆಲ್ಲಿಂಗ್ ಕಿರ್ಪನ್. ಸೊ ಈ ಒಂದು ಕಿರ್ಪನನ್ನು ವೇರ್ ಮಾಡ್ತಕ್ಕಂಥ ರೈಟ್ಸನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಸ್ಟೇಟ್ಸ್ ರೈಟ್ ಟು ಮೇಕ್ ಲಾಸ್ ಫಾರ್ ಸೋಷಿಯಲ್ ರಿಫಾರ್ಮ್ಸ್ ಅನ್ನೋದಾಗಿ ಕಾಣ್ತಾ ಇದ್ವಿ. ಇದು ಸಹ ರಿಲಿಜನ್ ಫ್ರೀಡಮ್ ನಡಿನಲ್ಲಿ ಕಂಡು ಬರುತ್ತಾ ಅಂತ. ಇನ್ನು ರೈಟ್ ಟು ಕನ್ವರ್ಷನ್ ಆಫ್ ರಿಲಿಜನ್ ಆಫ್ ಅ ಪೀಪಲ್ ಬೈ ರಿಲಿಜಿಯಸ್ ಬಾಡೀಸ್. ಸೊ ರಿಲಿಜಿಯಸ್ ಬಾಡೀಸ್ಗಳೇನಿರುತ್ತಲ್ಲ, ಇವಾಗ ಚರ್ಚ್ ಅಂದ್ಕೊಂಡ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ನಿಮ್ಮನ್ನ ಮತಾಂತರ ಮಾಡಲಿಕ್ಕೆ ಈ ಒಂದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಲೋ ಮಾಡುತ್ತಾ ಅನ್ನುವಂಥ ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆಲ್ಮೋಸ್ಟ್ ನೀವು ಎಲಿಮಿನೇಷನ್ ಅಪ್ರೋಚ್ನ ಮುಖಾಂತರ ರೈಟ್ ಆನ್ಸರ್ನ ರೀಚ್ ಮಾಡ್ಬೋದು. ಏನು ಸರಿಯಾಗಿದೆ ಅಂತ ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಷನನ್ನು ಮಾಡೋಣ. ಸೊ ಇವತ್ತು ಸ್ಯಾಟರ್ಡೇ, ನಾಳೆ ನೀವು ಕಂಪ್ಲೀಟ್ ನಿಮ್ಮ ದಿನವನ್ನು ರಿವಿಷನ್ಗೋಸ್ಕರ ಅಲೋಕೇಶನ್ ಮಾಡಬೇಕು. ಸೊ ಇದರಿಂದ ನಿಮ್ಮ ಒಂದು ಕನ್ಸಲ್ಟೇಷನ್ ಆಗಬೇಕು. ಈ ವೀಕಲ್ಲಿ ನೀವು ಏನೇನು ಕಲ್ತಿದ್ದೀರಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ರಿವೈಸ್ ಮಾಡಿ. ಟೈಮು ಸಹ ಕಡಿಮೆ ಆಗುತ್ತೆ, ಬಟ್ ನಿಮ್ಮ ಕಾನ್ಫಿಡೆನ್ಸು ಸಹ ಜಾಸ್ತಿ ಬರುತ್ತೆ. ಅಗೇನ್ ನಿಮ್ಮ ಭೇಟಿ ಮಂಡೇ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.